ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ನೋಡಿ. ಮಾರ್ನಿಂಗ್ 5:30 ಆಗಿತ್ತು. ಇನ್ನೂ ಯಾರೂ ಇದ್ದಿರಲಿಲ್ಲ ನೋಡಿ. ಆಚೆ ಎಲ್ಲ ಇನ್ನೂ ಕತ್ತಲೆ, ಇನ್ನೂ ಬೆಳಕೇ ಆಗಿರಲಿಲ್ಲ. ನೆಕ್ಸ್ಟು ನಾನು ಕಸ ಗುಡಿಸಿ, ಡೈಲಿ ರುಟೀನ್ ಎಲ್ಲರ ಮನೆಯಲ್ಲೂ ಹೇಗಿರುತ್ತೋ ಹಾಗೆ ನಮ್ಮ ಮನೆಯಲ್ಲೂ ಕಸ ಗುಡಿಸಿ, ನೆಲ ಒರೆಸಿ, ಆಚೆ ಕಸ ಗುಡಿಸಿ, ಆಚೆ ನೆಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೆ. ಫುಲ್ಲು ತುಂಬ ದೊಡ್ಡದು ಕಾರಿಡಾರು. ನೆಕ್ಸ್ಟು ಬಿಸಿನೀರು ಕಾಯಿಸ್ದೆ. ಆಮೇಲೆ ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಇವತ್ತು ಕಾಫಿ ಟೀ ಏನು ಬೇಡ, ಕಷಾಯ ಮಾಡ್ಕೊಂಡು ಕುಡಿಯೋಣ ಅನಿಸ್ತು. ಕಷಾಯ ಮಾಡಿಕೊಂಡೆ. ಕಷಾಯಕ್ಕೆ ಸ್ವಲ್ಪ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡೆ, ಟೇಸ್ಟಿಗಿರಲಿ ಅಂತ. ಹಂಗೆ ಕುಡಿಯೋಕ್ಕೆ ಒಂಥರ ಅನಿಸುತ್ತೆ. ನೆಕ್ಸ್ಟು ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಟಿಫನ್ಗೆ ರವೆ ದೋಸೆ ಮಾಡೋಣ ಅಂದ್ಕೊಂಡೆ. ಇನ್ಸ್ಟೆಂಟ್ ದೋಸೆ ಇದು ಯಾವುದೋ ನೆನೆಸೋದು ಆ ಥರ ಏನೂ ಇಲ್ಲ. ಆರಾಮಾಗಿ ಇದೊಂಥರ ವೆರಿ ಈಸಿ ಆ್ಯಂಡ್ ಗುಡ್ ರೆಸಿಪಿ ಫಾರ್ ಕಿಡ್ಸ್ ಲಂಚ್ ಬಾಕ್ಸ್. ಅದಕ್ಕೆ ನಾನು ಇದೇ ಮಾಡೋಣ ಅಂತ ಅಂದ್ಕೊಂಡು ಈ ರೆಸಿಪಿನೇ ಮಾಡ್ತಾಯಿದ್ದೀನಿ. ಅವಳಿಗೆ ದೋಸೆ, ಚಪಾತಿ ಆ ಥರ ಫುಡ್ ಆದರೆ ಬೇಗ ಬೇಗ ತಿಂತಾಳೆ ನೋಡಿ. 1 ಕಪ್ಪು ಚಿರೋಟಿ ರವೆ, 1 ಕಪ್ ಮೊಸರು, 1 ಕಪ್ ಅಕ್ಕಿ ಹಿಟ್ಟು, ಇಷ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಒಂಚೂರು ಗಂಟು ಇರಬಾರ್ದು. ಆ ಥರ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನೋಡಿ, ಈ ಥರ ಫುಲ್ಲು ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅದೇ ಥರ ಕನ್ಸಿಸ್ಟೆನ್ಸಿಗೆ. ಇದೊಂದು ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು, ಅದಕ್ಕೆ ನಾನೊಂದು ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡೆ ನೋಡಿ. ಈ ಥರ ಬಂತು. ಇದೊಂದು ಸ್ವಲ್ಪ 10 ಮಿನಿಟ್ಸ್ ಬಿಡಬೇಕು. ಅದೊಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಗಟ್ಟಿ ಆಗುತ್ತೆ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇನ್ನು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ದೋಸೆನೂ ಗರಿಯಾಗಿ ಬರುತ್ತೆ ನೋಡಿ. ಚೆನ್ನಾಗಿದೆ ಲಂಚ್ ಬಾಕ್ಸ್ಗೆ. ನೆಕ್ಸ್ಟು ಪಾಪುಗೆ ಇಬ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನೋಡಿ. ನೆಕ್ಸ್ಟು ಅವಳಿಗೆ ಲಂಚ್ ಬಾಕ್ಸ್ಗೆ ದೋಸೆ ಮತ್ತು ಅದ್ರ ಮೇಲೆ ತುಪ್ಪ, ನೆಕ್ಸ್ಟ್ ಪೊಮೊಗ್ರನೇಟು ಮತ್ತು ದ್ರಾಕ್ಷಿ ಹಾಕಿದ್ದೆ. ಇಬ್ಬರು ಆಟ ಆಡಿಕೊಂಡು ತಿಂತಾಯಿದ್ರು. ಇವನಿಗೂ ಇವತ್ತು ದೋಸೆನೇ ತಿನ್ನಿಸ್ದೆ, ನೈಟ್ ಸರಿ ಮಾಡಿ ತಿನ್ಸೋಣ ಅಂತ. ಇಬ್ಬರು ಆಟ ಆಡ್ಕೊಂಡು ತಿನ್ಕೊಂಡಿದ್ರು. ಅವನಿಗೂ ಅಷ್ಟೇ ಈ ಥರ ಟಿಫನ್ ರೆಸಿಪೀಸ್ ಇಷ್ಟ. ನೆಕ್ಸ್ಟು ಟೈಮ್ ಆಯಿತು ಅಂದ್ಬಿಟ್ಟು ಮಮ್ಮಿ ಬಾಯ್ ಅಂತ ಅವಳು ರೆಡಿಯಾಗಿ ನಿಂತ್ಕೊಂಡ್ಳು. ನೆಕ್ಸ್ಟ್ ಅವರಪ್ಪ ಬಂದಿದ್ದರು. ಇವನು ನಾನು ಹೋಗ್ತೀನಿ ಅಂತ ಬಾಯ್ ಅಂತ ಇದ್ದ. ಪಾಪನ ಕರ್ಕೊಂಡು ಹೋಗ್ತೀನಮ್ಮ ಅಂದರೆ ಹ್ಞೂ ಅಂದ್ಲು ಅವಳು. ನೆಕ್ಸ್ಟ್ ಅವರಪ್ಪ ಸರಿ ಅಂತ ಅಂದ್ಬಿಟ್ಟು ಅವನೊಂದು ರೌಂಡ್ ಹಾಕ್ಸ್ಕೊಬರೋಣ ಅಂತ ಹೋದರು. 3 ಜನನೂ ಹೊರಟ್ರು. ಅವಳನ್ನ ಸ್ಕೂಲಿಗೆ ಬಿಟ್ಟು ಅಲ್ಲೇ ನಮ್ಮಮ್ಮ ಮನೆ ಇದೆ, ಅವಳ ಸ್ಕೂಲ್ ಪಕ್ಕದ ರೋಡಲ್ಲಿ, ಅಲ್ಲೇ ಬಿಟ್ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಪಾಪುನ ಅಂತ ಹೋದರು. ನೆಕ್ಸ್ಟು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಪಾತ್ರೆ ತೊಳೆದೆ. ನೆಕ್ಸ್ಟು ರೆಡಿ ಆಗು, ನಮ್ಮ ಡಾಬಾಗೆ ಹೋಗೋಣ ಅಂದರು. ನಮ್ಮ ಯಜಮಾನರು ಮತ್ತು ನನ್ನ ತಮ್ಮ ಸೇರ್ಕೊಂಡು ಮಾಡಿರೋ ಡಾಬಾ ಇದು. ಅದಕ್ಕೆ ನಾನು ರೆಡಿಯಾಗಿ ಡಾಬಾಗೆ ಹೋಗ್ತಾಯಿದ್ದೆ. ಅಲ್ಲಿ ಯಾರೂ ಇರಲ್ಲ. ಅವ್ರದ್ದೊಂದು ಸ್ವಲ್ಪ ಕೋರ್ಟಲ್ಲಿ ಕೇಸ್ ಇತ್ತು. ನಮ್ಮ ಯಜಮಾನರು ಅಡ್ವೊಕೇಟು, ಅದಕ್ಕೆ ನನ್ನ ಬಿಟ್ಬಿಟ್ಟು ಬಾಯ್ ಅಂತ ಹೋದರು ನೋಡಿ. ಇದೇ ನಮ್ಮ ಡಾಬಾ, ಶ್ರೀ ಚೌಡೇಶ್ವರಿ ಹೋಟೆಲ್ಲು. ನನ್ನ ತಮ್ಮ ನಾನು ವೀಡಿಯೋ ಮಾಡಬೇಡ ಅಂತ ಮುಖ ಮುಚ್ಕೊತಿದ್ದ ನೋಡಿ. ಹೊಸ ಹೋಟೆಲ್, ಇನ್ನು ಒಂದು 20 ಡೇಸ್ ಆಗಿದೆ ಅಷ್ಟೇ ಸ್ಟಾರ್ಟಾಗಿ. ಇದೆಲ್ಲ ಸಿಗುತ್ತೆ ಇಲ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ. ಇನ್ನೂ ಹೊಸದು, ಇನ್ನೂ ಕ್ಲಿಕ್ ಆಗಬೇಕು ಚೆನ್ನಾಗಿ. ಒಳಗಡೆ ಎಲ್ಲ ಫುಲ್ಲು ದೊಡ್ಡದಾಗಿ ಡಾಬಾ ಥರ ಮಾಡಿದ್ದಾರೆ. ಇಬ್ಬರು ಬಾವ ಬಾಮೈದ ಚೆನ್ನಾಗಿದೆ. ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಇಬ್ಬರು ಆಸೆ ಇಟ್ಟು ಬಜೆಟ್ ಹಾಕಿ ಮಾಡಿದ್ದಾರೆ. ಅದ್ರ ತಕ್ಕನಾಗಿ ಎಲ್ಲ ಚೆನ್ನಾಗಾದರೆ ಸಾಕು. ಈಗಲೂ ಅಷ್ಟೇ, ಇಲ್ಲಿ ಊಟ ಮಾಡಿ ಹೋಗಿರೋ ಕಸ್ಟಮರ್ಸ್ ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತಾರೆ ಅಂದರೆ ಸಖತ್ತಾಗಿದೆ. ವೆಜ್ಜು ಅಷ್ಟೇ, ನಾನ್ ವೆಜ್ಜು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ತಿಂದೆ, ಮಧ್ಯಾಹ್ನ ಊಟ ಅಲ್ಲೇ ಮಾಡಿದೆ, ಚೆನ್ನಾಗಿತ್ತು. ನೆಕ್ಸ್ಟು ನಮ್ಮ ಡಾಬಾಗೆ ಒಂದು ದೊಡ್ಡ ಬೋರ್ಡ್ ಮಾಡಿಸ್ಬೇಕು ಅಂದ್ಬಿಟ್ಟು, ಎಂಟ್ರೆನ್ಸಲ್ಲಿ ಬೋರ್ಡ್ ಇರಲಿಲ್ಲ, ದೊಡ್ಡದು ಬೋರ್ಡ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಡಾಬಾ ನೇಮ್ ಶ್ರೀ ಸಿಗಂದೂರು ಚೌಡೇಶ್ವರಿ ಡಾಬಾ ಅಂತ. ಅದು ಲೋಹಿತ್ ನಗರ, ABB ಕ್ರಾಸ್, ನೆಲಮಂಗಲ ಅಲ್ಲೇ ಇರುತ್ತೆ. ನೆಕ್ಸ್ಟು ಸಂಜೆ ಟೀ ಕುಡಿದೋ ಅಲ್ಲೇ.
ನೋಡಿ ಇದೆ ನಮ್ಮ ಹೋಟೆಲ್ದು ಬೋರ್ಡು. ನೆಕ್ಸ್ಟ್ ನನ್ನ ಮಗ ನಮ್ಮ ಅಮ್ಮ ಮನೆಯಿಂದ ಬಂದ, ಆಟ ಆಡ್ತಾ ಇದ್ದ. ಯಾಕೋ ನಿದ್ದೆ ಬರೋ ಥರ ಇತ್ತು ಫೇಸು. ಅದಕ್ಕೆ ಊಟ ತಿನ್ಸೋಣ ಅಂದ್ಬಿಟ್ಟು ಅವನಿಗೆ ಅಂತ ಸರಿ ಮಾಡಿದ್ದೆ. ಮಾರ್ನಿಂಗು ಮಧ್ಯಾಹ್ನ 2 ಟೈಮು ಟಿಫನ್ನು ರೈಸು ಹಾಕಿ ತಿಂದಿದ್ದ. ಅದಕ್ಕೆ ನೈಟು ಸರಿ ತಿನ್ನಿಸಿ ಮಲ್ಗಿಸಿ ಹಾಗೆ ನಾನೊಂದು ಸ್ವಲ್ಪ 20 ಮಿನಿಟ್ಸ್ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ. ನಂದು ಊಟ ಆಗಿತ್ತು, ಇನ್ನು ನನ್ನ ಮಗಳು ಬಂದಿರಲಿಲ್ಲ. ಮತ್ತು ನಮ್ಮ ಮಾವ ಕರ್ಕೊಂಬಂದುಬಿಟ್ರು. ಒಂದು ಸ್ವಲ್ಪ ಹೋಮ್ವರ್ಕ್ಸ್ ಇತ್ತು, ಹೋಮ್ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಅವಳು ಮಲ್ಕೊಂಡ್ಳು. ಓಕೆ ಫ್ರೆಂಡ್ಸ್, ಬಾಯ್.